ನಿಮ್ಮ ಪೊಲೀಸರಲ್ಲಿ ಹೋಗ್ತಾರೆ, ಗಣಪತಿ ಪೆಂಡಾಲ್ ಹತ್ರ ಹೋಗ್ತಾರೆ, ನಾಳೆ ನವರಾತ್ರಿ ಬಂದ್ರೆ ದುರ್ಗೆಯ ಪೆಂಡಾಲ್ ಹತ್ರ ಹೋಗ್ತೀರಿ. ಏನ್ ನಡ್ಸಕ್ ಹೊರಟಿದ್ದೀರಿ ನೀವು? ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ. ಔರಂಗಜೇಬಿನ ಖಡ್ಗವನ್ನ ರಕ್ತದಿಂದ ಪ್ರದರ್ಶನ ಮಾಡಿದ್ರೆ ಶಿಕ್ಷೆ ಆಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ. ವೋಟ್ ಬ್ಯಾಂಕ್ ವಲಯಕ್ಕೆ ಎಷ್ಟು ದಿನ ಮಾಡ್ತೀರಿ ನೀವು? ಆ ವೋಟ್ ಎಲ್ಲ ನಿಮ್ದೆಪ್ಪ. ಎಷ್ಟು ದಿನ ಮಾಡುವಾಗಿದ್ದೀರಿ? ವೋಟ್ ಬ್ಯಾಂಕಿನ ಓಲೈಕೆಗೂ ಒಂದು ಲಿಮಿಟೇಷನ್ ಇದೆ, ಒಂದು ಪರಿಮಿತಿ ನೀವು ಹಾಕೋಬೇಕು. ಆ ವೋಟ್ ಯಾರಿಗೂ ಬರಲ್ಲ, ನಿಮ್ಗೆ ಬರುತ್ತೆ ಅಂತ ಇಟ್ಕೊಳ್ಳಿ. 100% ನಿಮ್ಗೆ. ಈಗಲಾದ್ರೂ ಹಿಂದೂಗಳನ್ನ ರಕ್ಷಣೆ ಮಾಡುವಂಥದ್ದು, ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿ ಅಪಮಾನ ಮಾಡಕ್ ಹೋಗ್ಬೇಡಿ. ಚಾಮುಂಡಿಯಲ್ಲಿ ಅಪಮಾನ, ಗಣಪತಿ ಉತ್ಸವದಲ್ಲಿ ಅಪಮಾನ. ಎಷ್ಟು ದಿನ ಸಹಿಸ್ಕೋಬೇಕು ಸಿದ್ದರಾಮಯ್ಯನವರೇ? ನಿಮ್ಮ ತುಘಲಕ್ ದರ್ಬಾರವನ್ನ, ನಿಮ್ಮ ಟಿಪ್ಪು ದರ್ಬಾರವನ್ನ ನಾವು ಎಷ್ಟು ದಿನ ಸಹಿಸ್ಕೋಬೇಕು? ಏನ್ ಮಾಡ್ಕೊರಟಿದ್ದೀರಿ ನೀವು? ಇದನ್ನು ಹಿಂದೂ ಸಮಾಜ ಸಹಿಸಲ್ಲ. ಇವತ್ತು ಯಾರ್ಯಾರು ಕಲ್ಪಿಸಿದ್ದಾರೆ, ಅದು ಭದ್ರಾವತಿ ಇರ್ಬೋದು, ಅದು ಮುಳಬಾಗಿಲು ಇರ್ಬೋದು, ಕೋಲಾರ ಜಿಲ್ಲೆ ಬೇರೆ ಬೇರೆ ಭಾಗ ಇರ್ಬೋದು, ರಾಜ್ಯದ ಯಾವುದೇ ಕಡೆ ಇರ್ಬೋದು, ಅಥವಾ ಮದ್ದೂರು ಇರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು. ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು, ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ, ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ರೆ ನಿಮ್ಗೆ ಹೆಣ್ಮಕ್ಳ ಮೇಲೆ ಕೈ ಎತ್ತಕ್ಕೆ? ಅವ್ರ ಮೆರವಣಿಗೆ ಬಂದಿರೋರು, ಅವ್ರ ಭಯೋತ್ಪಾದಕರಲ್ಲ. ಅವ್ರ ಪಿಸ್ತೂಲ್ ಹಿಡ್ಕೊಂಡು ಬಂದಿಲ್ಲ, ಅವ್ರ ತಲ್ವಾರ್ ಹಿಡ್ಕೊಂಡು ಬಂದಿಲ್ಲ. ಯಾರು ತಲ್ವಾರ್ ಹಿಡ್ಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು ಇವತ್ತು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ. ಅವ್ರಿಗೆ ಕೇಸ್ ಹಾಕಿಲ್ಲ. ನೀವು ಕ್ಯಾಬಿನೆಟ್ಗೆ ತಂದು ಕೇಸ್ ವಿಡ್ರಾ ಮಾಡ್ತೀರಿ. ಮೊನ್ನೆನೂ 25-30 ಕೇಸ್ ಯಾರು ಸಮಾಜದಲ್ಲಿ ಚಟುವಟಿಕೆಯಲ್ಲಿ ತೊಡಗಿದ್ರು ಅವರನ್ನು ವಿಡ್ರಾ ಮಾಡಿದ್ದೀರಿ. 60 ಕೇಸ್ಗಳಲ್ಲಿ ಬೇರೆ ಬೇರೆ ಇರ್ಬೋದು, ಅದು 25-30 ಇಂಥ ಕೇಸ್ ಇದಾವೆ. ಏನ್ ನಡೆಸಕ್ ಹೊರಟಿದ್ದೀರಿ ನೀವು? ಯಾವ ಸಂದೇಶವನ್ನ ನೀವು ಕೊಡಕ್ ಹೊರಟಿದ್ದೀರಿ? ಎಲ್ಲರನ್ನು ಈಕ್ವಲ್ ಆಗಿ ನೋಡಿ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ನೀವು ಮಾಡಬೇಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.